12 ಮುದ್ರಾಸನಗಳನ್ನು, 5 ಯೋಗಿ ನಿದ್ರಾಸನಗಳನ್ನು, ವಿವಿಧ ದೈವಿಕ ಭಂಗಿಗಳನ್ನು, ಒಟ್ಟಾರೆ 50ಕ್ಕಿಂತ ಹೆಚ್ಚಾಗಿ ಆಸನಗಳನ್ನು ಮಾಡಿ ಗುರುಗಳು ಒಂದು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಈ ವಿಶ್ವ ದಾಖಲೆಯು ವಿಶೇಷ ಏಕೆಂದರೆ ನಮ್ಮ ಭಾರತದಲ್ಲಿ ಇರುವ ಗುರುಗಳಲ್ಲಿ ನಮ್ಮ ಗುರುಗಳ ಹೆಸರು ಏಕೈಕವಾಗಿ ಈ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಬಂದಿದೆ. ಇದು ಬಹಳ ಸಂತೋಷ. ಗುರುಗಳಿಗೆ ತಮ್ಮೆಲ್ಲರ ಚಪ್ಪಾಳೆಯನ್ನು ತಂದು ಈ ವಿಶ್ವ ದಾಖಲೆ ಬಹಳ ಮುಖ್ಯ. ಇಷ್ಟು ವಿಶ್ವ ದಾಖಲೆಯನ್ನು 21/7/2019 ಗುರುಗಳು ಸಾಧನೆ ಮಾಡಿದ್ದನ್ನು ನಮ್ಮ ಈ ವಿಶ್ವ ದಾಖಲೆಯ ಕಂಪನಿಯವರು ಪರಿಶೀಲಿಸಿ ಇಂದು ಗುರುಗಳಿಗೆ ವಿಶ್ವ ದಾಖಲೆಯ ಪ್ರಮಾಣ ಪತ್ರವನ್ನು ನೀಡಲಾಗುತ್ತಿದೆ. ಇದನ್ನು ಆಲ್ ಇಂಡಿಯಾ ಅಡ್ಮಿನ್ ಸೆಕ್ರೆಟರಿಯಾದ ಶ್ರೀಮತಿ ಎನ್ ಪೂಜಾ ಫ್ರಮ್ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಇಂದ ಬಂದಿದ್ದಾರೆ ಬೆಂಗಳೂರು. ಅವರಿಗೆ ಸ್ವಾಗತ. ಅವರ ಅಮೃತ ಹಸ್ತದಿಂದ ಈ ಮುಖ್ಯ ದಾಖಲೆಯನ್ನು ನಮ್ಮ ಗುರುಗಳಿಗೆ ಸೇರಬೇಕೆಂದು ನಮ್ಮ ನಿಮ್ಮಲ್ಲಿ ಪ್ರಾರ್ಥನೆ. ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ. ಮೇಡಮ್ ಕ್ಲೋಸ್ ಬನ್ನಿ ಮೇಡಮ್, ಹಾಗೆ ಹೋಲ್ಡ್ ಮಾಡಿ. ಎಸ್ ರೆಡಿ, ಮುಂದೆ ನೋಡಿ. ಸ್ವಲ್ಪ ವೈಡ್ ಆಗಿ ಸರ್, ಎಲ್ಲ ವೈಡ್ ಆಗಿ ಸರ್, ಎಲ್ಲ ವೈಡ್ ಆಗಿ ಒಂದು ನಿಮಿಷ. ನಾನು ಹೂವಕ್ಕೆ ಹೋಗಬೇಡಿ, ಮುಂದೆ ನೋಡಿ. ಹಾಕ್ಬಿಡಿ ಬನ್ನಿ, ಬನ್ನಿ ಮೇಲೆ ಹಂಗೆ ನಿಂತ್ಕೊಳ್ಳಿ. ಈ ಕಡೆ ನೋಡಿ ಎಲ್ಲ ಬನ್ನಿ ಮೇಲೆ ಬುದ್ಧಿ. ಒಂದು ನಿಮಿಷ ಬನ್ನಿ ಡಾಕ್ಟರ್. ಡಾಕ್ಟರ್ ಅವಕಾಶ ಸ್ವಲ್ಪ ಹಿಂದೆ ಅಣ್ಣ, ವೈಡ್ ಆಗಿ ಎಲ್ಲ ಕವರ್ ಆಗ್ತೀರಾ. ವೈಡ್ ಆಗಿ ಹಿಂದೆ ವೈಡ್ ಎಲ್ಲ ಕವರ್ ಬನ್ನಿ ನಿಂತ್ಕೊಳ್ಳಂಗೆ. ಬುದ್ಧಿ ರಾಜಪ್ಪ ಬನ್ನಿ, ಮುಂದೆ ಬನ್ನಿ. ನಿಲ್ಕಂಡಪ್ಪ ಮೇಲೆ ಮುಂದೆ ಬನ್ನಿ. ಒಂದು ನಿಮಿಷ. ಶ್ರೀಪಾದವ್ರೆ ಚಪ್ಪಾಳೆ. ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ. ಫೋಟೋ ಸ್ವಲ್ಪ ಕೆಳಗೆ ಬರಲಿ. ಸರ್ ಮುಂದೆ ನೋಡಿ, ಎಲ್ಲ ಮುಂದೆ ನೋಡಿ. ಮುಂದೆ ಸರ್ ಎಲ್ಲ ಮುಂದೆ ನೋಡಿ ಸರ್. ಬುದ್ಧಿ ಮುಂದೆ. ಹೋಲ್ಡ್ ಮಾಡಿ ಸರ್. ಮುಂದೆ ಸರ್ ಒಂದು ನಿಮಿಷ. ಸ್ಪೀಕರ್ ಸರ್ ಕಾಣ್ತಾ ಇಲ್ಲ ಸರ್. ಸ್ಪೀಕರ್ ಸರ್ ಕಾಣ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಹಿಂದೆ, ದಯವಿಟ್ಟು ಹಿಂದೆ. ಮೇಡಮ್ ಮುಂದೆ ನೋಡಿ. ಇಲ್ಲಿ ನೋಡಿ. ಹಾಂ, ಎಸ್ ರೆಡಿ ಮೇಡಮ್. ಕ್ಯಾಮ್ರಾ ನೋಡಿ. ಬುದ್ಧಿಯವರೇ ವೆರಿ ಇಂಪಾರ್ಟೆಂಟ್ ಪಿಕ್ಚರ್ ನನಗೆ. ಮುಂದೆ. ಒಂದು ನಿಮಿಷ. ಸ್ಮೈಲ್. ಒಂದು ಖುಷಿ ಏನಂತಂದರೆ, ನಾನಿವತ್ತು ಈ ಒಂದು 27ನೇ ವರ್ಷ ಭಕ್ತರಿಗೊಂದು ಟಾಸ್ಕ್ ಅಂತ ನಾನು ಇಟ್ಟಿದ್ದೆ. ಸುಮ್ಮನೆ ಯಾವುದೇ ಇನ್ವಿಟೇಷನ್ ಇಲ್ಲದೆ ಬರ್ತಾರ. ನಮ್ಮ ಅಡುಗೆಯವ್ರಿಗೆ ಹೇಳಿದ್ದೆ, ಈ ಹೆಚ್ಚು ಬಂದಷ್ಟು ಒಂದು 5 ಜನ ಭಟ್ರು ಎದ್ಬಿಡಲಿ, ನೋಡಿಕೊಂಡು ಅಡುಗೆ ಮಾಡಬೇಕಂತ. ಬಹುಶಃ ಇಷ್ಟು ನಿರೀಕ್ಷೆ ನಾನು ಇಟ್ಕೊಂಡಿರಲಿಲ್ಲ. ಬಹುಶಃ ಕೊಳ್ಳೇಗಾಲದ ಕಡೆ ಚಾಮರಾಜನಗರದಿಂದ ಹಿಡಿದು, ಗುಂಡ್ಲುಪೇಟೆಯಿಂದ ಹಿಡಿದು, ನಮ್ಮ ಕಲ್ಮಳ್ಳಿಯಿಂದ ಹಿಡಿದು, ಬೇಬಿಗ್ರಾಮದಿಂದ ಹಿಡಿದು ಅನೇಕ ಬಸ್ಗಳನ್ನು ಜನ ಅವರವ್ರು ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬೆಂಗಳೂರು ಆದಿಯಾಗಿ, ಉತ್ತರ ಕರ್ನಾಟಕದ ಆದಿಯಾಗಿ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಒಂದು ವಿಶೇಷ ಏನಂತಂದರೆ, ಗುರು ಮತ್ತು ಶಿಷ್ಯರ ನಡುವೆ ಇರಬೇಕಾದಂಥ ಸಂಬಂಧಗಳು ಒಂದು ಪ್ರೀತಿ. ಒಂದು ಧರ್ಮದ ನಡುವೆ ಬೆಸುಗೆ ಯಾವುದಪ್ಪ ಅಂತಂದರೆ ಪ್ರೀತಿನೇ ಮತ್ತು ಭಕ್ತಿನೇ. ಅದು ನಮ್ಮ ಶ್ರೀಮಠದಲ್ಲಿ ನಿಜವಾಗ್ಲೂ ಇವತ್ತು ಭಕ್ತರು ಗೆದ್ದಿದ್ದಾರೆ. ನಾನು ಕೊಟ್ಟ ಪರೀಕ್ಷೆಯಲ್ಲಿ ಅವರು ಗೆದ್ದಿದ್ದಾರೆ, ಬಟ್ ನನ್ನನ್ನು ಸೋಲಿಸಿದ್ದಾರೆ. ಯಾಕೆ ಅಂತಂದರೆ, ನಾವು ಧರ್ಮಕ್ಕಾಗಿ ಆಗಿರ್ತೀವಿ. ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀವಿ, ತುಂಬ ಬೇಸರ ಅನ್ನಿಸ್ತಾ ಇರ್ತದೆ. ಯಾಕೆ ಅಂತಂದರೆ, ನಾವು ಎಲ್ಲ ಬಿಟ್ಟು 27 ವರ್ಷಗಳಾಗಿದೆ. ಸಮಾಜನ ನೀವೇ ನಮ್ಮ ತಂದೆ, ನೀವೇ ನಮ್ಮ ತಾಯಿ, ನೀವೇ ನಮ್ಮ ಬಂಧು, ನೀವೇ ನಮ್ಮ ಬಳಗ ಅಂತ ಇಡೀ ಕುಟುಂಬವನ್ನೆಲ್ಲ ತೊರೆದು ಸಮಾಜಕ್ಕಾಗಿ ನಾವು ಸೇವೆ ಮಾಡೋಕ್ಕೆ ಬಂದಿರ್ತೀವಿ. ಆ ಸಮಾಜ ನಮಗೇನು ಕೊಡಬೇಕಪ್ಪ ಅಂತಂದರೆ, ನಮಗೆ ಕೊಡಬೇಕಾಗಿರೋದು ಪ್ರೀತಿ ಮಾತ್ರ ಕೊಡಬೇಕಷ್ಟೆ.
ಆ ಪ್ರೀತಿ ಕೊಟ್ಟರೆ ಈ ದೇಶಕ್ಕೆ ಧರ್ಮಕ್ಕೆ ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೀತಿನೇ ಇಲ್ಲ ಅಂದಾಗ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಸಮಾಜಕ್ಕೆ ಏನಂತಂದರೆ ಇತ್ತೀಚಿನ ದಿನಮಾನಗಳು ನೋಡ್ತಾ ಇದ್ದರೆ ಮಠಮಾನ್ಯಗಳು ಬಹುಶಃ ಸುಮಾರು 120 ವರ್ಷದ ಹಿಂದೆ 21-22 ಸಾವಿರ ಮಠಗಳು ಇದ್ದವು. ಈಗ ನಾವು ಎಣಿಸ್ತಾ ಹೋದರೆ ಒಂದು 3000 ಮಠ 3200 ಮಠಗಳಷ್ಟಿಗೆ ನಾವು ಬಂದಿದ್ದೀವಿ ಅಂತ ಅಂದರೆ ಯೋಚನೆ ಮಾಡಬೇಕಾಗಿದೆ. ನಾವು ಪ್ರಾಣಿಗಳ ಸಂತತಿ ಕಡಿಮೆ ಆಗ್ತಾ ಇದೆ ಅಂತೇಳಿ ಆ ಸಂತತಿ ಹೆಚ್ಚಿಸ್ಕೊಳ್ಳಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೇನಾದರೂ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ನಮ್ಮ ತಳಿಗಳ ಬಗ್ಗೆ, ಬೆಳೆಗಳ ಬಗ್ಗೆ, ಹಸುಗಳ ತಳಿಗಳ ಬಗ್ಗೆ ಹೆಚ್ಚು ಮಾಡ್ಕೋಬೇಕಂತ ಇದ್ದೀವಿ. ಹಾಗೆ ಸಂತರು ಹೆಚ್ಚಾಗಬೇಕಾಗಿದೆ. ಮಠಮಾನ್ಯಗಳು ಜ್ಞಾನವನ್ನು ಕೊಡಲಿಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿದ್ದಾರೆ. ಹಾಗಾಗಿ ಸಂತರ ಸಂಖ್ಯೆಯೂ ಹೆಚ್ಚಾಗಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ತುಲಾಭಾರದಿಂದ ಹಿಡಿದು ಪಾತ್ಪೂಜೆಯಿಂದ ಹಿಡಿದು ಬಹಳಷ್ಟು ಭಕ್ತರು ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ನಮ್ಮ ಆದಿ ಆರೋಗ್ಯ ಆಸ್ಪತ್ರೆ ಇವತ್ತು ವಂದನೆ ಮಾಡಿ ಅದು ಪ್ರೀತಿಯಿಂದ ಕೊಟ್ಟಿರೋ ಜನರಿದ್ದಾರೆ. ಯಾಕೆಂತಂದರೆ ಅಭಿಮಾನಪೂರ್ವಕವಾಗಿ ನಮಗೆ ಸಹಾಯ ಮಾಡಿದವರು ಭಕ್ತರು, ಅವರಿಗೂ ಸಹ ಆಶೀರ್ವಾದ ಮಾಡೋದಿದೆ. ಇವತ್ತು ಆ ಒಂದು ಮಾಡಿಯ ಉದ್ಘಾಟನೆ ಒಂದು ಇದೆ. ಅದರ ಜೊತೆಯಲ್ಲಿ ನಂದು ಜಲಯೋಗವನ್ನು 2019ರಲ್ಲಿ ಮಾಡೋದನ್ನು ವಿಶ್ವ ದಾಖಲೆ ಆಗಿರುವಂಥದ್ದು ಭಾಳ ಸಂತೋಷ. ಈ ವಿಶ್ವ ದಾಖಲೆ ಯಾರಿಗೆ ಸಮರ್ಪಣೆ ಅಂದರೆ ನನ್ನ ಭಕ್ತರಿಗೆ ಸಮರ್ಪಣೆ. ಇವತ್ತು ನಾನು ಏನೇ ಸಾಧನೆ ಮಾಡಿದರೂ, ಏನೇ ಕೆಲಸ ಮಾಡಿದರೂ, ಯಾಕೆಂತಂದರೆ ಒಂದು ಟೈರ್ಗೆ ಒಂದು ಏರ್ ಹೊಡಿಲಿಲ್ಲ ಅಂತಂದರೆ ಅದು ಹೋಗೋಕ್ಕಾಗಲ್ಲ. ಹಾಗೆ ನಾನು ಹೆಚ್ಚು ಕೆಲಸ ಮಾಡ್ತೀನಿ ಅಂದರೆ ಭಕ್ತರ ಪ್ರೀತಿಯಿಂದ ಅಷ್ಟೇ. ಭಕ್ತರ ಪ್ರೀತಿ ಇಲ್ಲ ಅಂದರೆ ನಾನು ಕೆಲಸ ಮಾಡಲ್ಲ. ನಾನು ಭಕ್ತರ ಪ್ರೀತಿ ಇಲ್ಲ ಅಂದರೆ ಹೋಗೋದೇ ಇಲ್ಲ. ನಾನು ಆ ಪ್ರೀತಿ ಇತ್ತು ಅಂದರೆ 100 ಅಲ್ಲ 1000 ಕಿಲೋಮೀಟ್ರ್ ಆಗಲಿ ಹುಡಿಕೊಂಡು ಹೋಗ್ತೀನಿ. ಆ ಪ್ರೀತಿ ಇಲ್ಲ ಅಂತ ಅಂದರೆ ಪಕ್ಕದಲ್ಲಿದ್ದರೂ ನಾನು ಹೋಗೋದಿಲ್ಲ. ಅವ್ರು 100 ಕೋಟಿ ಕೊಟ್ಟರು ಹೋಗೋದಿಲ್ಲ. ನಂಗೆ 100 ಕೋಟಿ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಭಕ್ತರು ಪ್ರೀತಿ ಬೇಕಾಗಿದೆ. ಆ ಪ್ರೀತಿಗಾಗಿ ಈ ದೇಶಕ್ಕೆ, ಧರ್ಮಕ್ಕೆ ಸೇವೆಯನ್ನು ಮಾಡ್ತೀವಿ. ನಮ್ಮ ಉದ್ದೇಶನೇ ಅಷ್ಟೇ. ಮೂಲ ಉದ್ದೇಶ ಏನಂದರೆ ಈ ದೇಶಕ್ಕಾಗಿ, ಧರ್ಮಕ್ಕಾಗಿ ಬಂದಿದ್ದೀವಿ. ಈ ಸಮಾಜಕ್ಕೆ ಏನಾದರೂ ಕೊಡಲೇಬೇಕು, ಕೆಲಸ ಮಾಡಲೇಬೇಕು ಅಂತೇಳಿ ಉಸಿರು ನಿಲ್ಲೋವರೆಗೂ ಈ ದೇಶಕ್ಕೆ, ಸಮಾಜಕ್ಕೆ ಕೆಲಸ ಮಾಡ್ತೀನಿ. ನಮ್ಮ ಭಕ್ತರಿಗೆ ದಿನನಿತ್ಯ ಹೂವಿಡೋದು ಏನಂತಂದರೆ ಫಸ್ಟು ನಮ್ಮ ಭಕ್ತರಿಗೆ ಒಳ್ಳೇದಾಗಲಿ ಅಂತ ಇಡ್ತಾ ಬರ್ತಾಯಿದ್ದೀನಿ. ಈ ದೇಶಕ್ಕೆ ಒಳ್ಳೇದಾಗಲಿ ಅಂತ ಇಟ್ಕೊಂಡು ಬರ್ತಾಯಿದ್ದೀನಿ. ಪ್ರತಿ ಮಂಗಳವಾರ ಉಪವಾಸ ಮೌನ ಇರ್ತಾ ಇರೋದು ಈ ದೇಶಕ್ಕೆ, ಈ ನಾಡಿಗೆ, ನನ್ನ ಭಕ್ತರಿಗೆ ಒಳ್ಳೇದಾಗಲಿ ಅಂತೇಳಿ ಈಗಾಗಲೇ ಸುಮಾರು ವರ್ಷಗಳು ಆಯಿತು ಮಂಗಳವಾರ ಉಪವಾಸ ಮಾಡ್ತಾ. ಹಾಗೆ ನಮ್ಮ ಭಕ್ತರು ಚೆನ್ನಾಗಿದ್ದರೆ ನಮ್ಮ ಶ್ರೀಮಠ ಚೆನ್ನಾಗಿರ್ತದೆ ಅಂತ ನಾನು ಭಾವಿಸ್ಕೊಳ್ತೀನಿ. ನಮ್ಮೆಲ್ಲ ಭಕ್ತರಿಗೂ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ.